ಕೂಡ ಒಂದು ರೀತಿಯ ಕಾವ್ಯದ ಜೊತೆಗೆ ನಾನು ಕಳೆಯೋದಿಕ್ಕೆ ಬಯಸುವಂಥವಳು. ಹಾಗಾಗಿ ನನಗೆ ಎಲ್ಲ ಪ್ರಕಾರಗಳಿಗಿಂತ ಕಾವ್ಯ ಹೆಚ್ಚು ಇಷ್ಟ. ಅಂಜುಮ್ ಅವರ ಕೃತಿಯನ್ನ ನಾನು ಬಹಳ ಖುಷಿಯಿಂದ ಓದಿದೆ. ಅದ್ರ ಬಗ್ಗೆ ಮಾತಾಡಿದ್ರೆ ಅದರ ಸವಿ ಹಾಳಾಗ್ಬಿಡುತ್ತೇನೋ ಅನ್ನೋ ಭಯ ಕೂಡ ನನಗೆ ಇದೆ. ಮತ್ತು ಇವತ್ತು ಕನ್ನಡದಲ್ಲಿ ತುಂಬಾ ಚೆನ್ನಾಗಿ ಕಾವ್ಯ ಬರೀತಾ ಇದ್ದಾರೆ. ಅದರಲ್ಲಿ ಹೆಣ್ಣು ಮಕ್ಕಳು ತುಂಬಾ ಜನ ಬಹಳ ವಿಶೇಷವಾದ ರೀತಿಯಲ್ಲಿ ಕಾವ್ಯ ರಚನೆಯಲ್ಲಿ ತಮ್ಮನ್ನು ತೊಡಗಿಸಿಕೊಂಡಿದ್ದಾರೆ. ಅವರ ಸಾಲಿಗೆ ಅಂಜುಮ್ ಅವರು ಕೂಡ ಇವತ್ತು ಸೇರಿದ್ದಾರೆ ಅನ್ನೋದು ಬಹಳ ಸಂತೋಷದ ವಿಚಾರ. ಅವರಿಗೆ ನಾನು ವಿಶೇಷವಾದ ಅಭಿನಂದನೆಯನ್ನು ಹೇಳಕ್ಕೆ ಇಷ್ಟಪಡ್ತೇನೆ. ಇವತ್ತು ನಿಜವಾಗ್ಲೂ ಕೂಡ ತುಂಬಾ ಖುಷಿ, ಯಾಕೆಂದ್ರೆ ಒಂದು ಕವಿಯನ್ನ ಕಾವ್ಯವನ್ನ ನಾವೆಲ್ಲರೂ ಸೇರಿ ಇಷ್ಟು ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ ಅನ್ನೋದು ತುಂಬಾ ಸಂತೋಷದ ವಿಷಯ. ಕಾಡುವ ಹುಡುಗನ ಹಾಡು ಆ ಕೃತಿಯ ಒಳಗಿನ ಕವಿತೆಗಳೆಲ್ಲ ತುಂಬಾ ಒಂದು ತೀವ್ರವಾದ ಒಂದು ಭಾವುಕ ಕ್ಷಣದಲ್ಲಿ ಹುಟ್ಟಿರುವಂತಹ ಕವಿತೆಗಳು. ಈ ರೀತಿಯಲ್ಲಿ ಬರೆದಿರುವ ಕವಿತೆಗಳಿಗೆ ಕನ್ನಡದಲ್ಲಿ ಬಹಳ ದೊಡ್ಡ ಇತಿಹಾಸ ಇದೆ. ಅಕ್ಕ ಮಹಾದೇವಿಯಿಂದ ಹಿಡಿದು ಇವತ್ತು ಬರೀತಾ ಇರೋ ಅಂಜುಮ್ವರೆಗೂ ಕೂಡ ಅಕ್ಕ ನೀವು ಕಾಣಿರೆ ಅಂತ ಚನ್ನಮಲ್ಲಿಕಾರ್ಜುನನನ್ನ ಹುಡುಕ್ತಾ ಅವಳು ಹಾಡಿರುವ ವಚನಗಳಿಂದ ಆರಂಭಿಸಿ ಅಂಜುಮ್ ಬರೆಯುವವರೆಗೂ ಕೂಡ ಅತ್ಯಂತ ಪ್ಯಾಷನೇಟ್ ಆಗಿ ಕಾವ್ಯವನ್ನ ರಚಿಸಿದಂತ ಕವಯಿತ್ರಿಯರು ನಮ್ಮ ನಡುವೆ ಇದ್ದಾರೆ. ಈ ಕವಿತೆಗಳ ವಿಶೇಷತೆ ಅಂತ ಹೇಳೋದಾದ್ರೆ, ಇಲ್ಲಿ ಒಬ್ಬ ಹೆಣ್ಣು ತನಗನಿಸಿದ ಒಂದು ಭಾವನೆಯನ್ನ ಬಹಳ ನೇರವಾಗಿ ದಿಟ್ಟವಾಗಿ ಅಭಿವ್ಯಕ್ತಪಡಿಸ್ತಾ ಇರೋದು ಬಹಳ ಮುಖ್ಯವಾದ ಸಂಗತಿ ಅಂತ ಅನ್ಸುತ್ತೆ. ನನ್ಗೆ ಇವ್ರ ಕವಿತೆ ಓದಿದಾಗ ಮತ್ತೆ ನೆನಪಾಗ್ತಾ ಇದ್ದಿದ್ದು ಮುಕ್ತಾಯಕ್ಕ ಅವರ ಕವಿತೆಗಳು. ಎಚ್.ಎಸ್. ಮುಕ್ತಾಯಕ್ಕ ಶಾಂತರಸ ಅವರ ಮಗಳು. ಅನೇಕ ಗಜಲ್ಗಳನ್ನ ಕನ್ನಡಕ್ಕೆ ಕೊಟ್ಟಂಥವ್ರು. ಬಹುಶಃ ಈ ಭಾಗಕ್ಕೆ ಹೆಚ್ಚು ಅವರ ಪರಿಚಯ ಇಲ್ಲ. ಅವರು ಕೂಡ ಅಷ್ಟೇ ಪ್ಯಾಷನೇಟ್ ಆಗಿ ತಮ್ಮ ಪ್ರೇಮದ ಸುತ್ತನೆ ಕವಿತೆಗಳನ್ನ ಬರೆದಂಥವ್ರು. ಅಂಜುಮ್ ಅವರ ಕವಿತೆಗಳು ನನಗೆ ಮತ್ತೊಮ್ಮೆ ಅವರ ಕವಿತೆಗಳನ್ನ ಓದೋದಿಕ್ಕೆ ಹಚ್ಚಿ ಮತ್ತೆ 1-2-3 ದಿನಗಳ ಕಾಲ ಕಾವ್ಯದ ಜೊತೆಗೆ ಒಡನಾಡುವಂತ ಒಂದು ಅವಕಾಶ ಕಲ್ಪಿಸಿತು. ಅಂಜುಮ್ ಅವರು ತಮ್ಮ ಕಾವ್ಯದುದ್ದಕ್ಕೂ ಕೂಡ ಹೊಸ ಬಗೆಯ ಭಾಷೆಯಲ್ಲಿ ಕಾವ್ಯವನ್ನ ಕಟ್ಟುವ ಪ್ರಯತ್ನವನ್ನ ಮಾಡಿದ್ದಾರೆ. ತುಂಬಾ ನನಗೆ ಖುಷಿ ಆಯ್ತು ಅವರ ಸಂಕಲನ ಓದಿ. ತುಂಬಾ ಶಕ್ತಿ ಇರುವಂತಹ ಬರಹಗಾರ್ತಿ ಅಂತ ಅನ್ಸುತ್ತೆ. ಬಹುಶಃ ಇದು ಒಂದು ಥೀಮ್ ಸುತ್ತ ಇರಲಿ ಅಂತ ಬಹುಶಃ ಈ ಸಂಕಲನವನ್ನ ಈ ತರ ಮಾಡಿರ್ಬೋದು. ಬೇರೆ ಎಲ್ಲ ಆಶಯಗಳ ಹಿನ್ನೆಲೆಯಲ್ಲೂ ಕೂಡ ಕವಿತೆ ಬರೆಯುವ ಶಕ್ತಿ ಅವರಲ್ಲಿ ಇದೆ ಅಂತ ನನಗೆ ಅನಿಸುತ್ತೆ. ಇವತ್ತು ಅಂಜುಮ್ ಅವರ ಬದುಕಿನಲ್ಲಿ ಒಂದು ಸದಾ ಸ್ಮರಣೆಯಲ್ಲಿ ಇರಬೇಕಾದ ಅವಿಸ್ಮರಣೀಯ ದಿನ. ಅನೇಕ ಕಾರಣಗಳಿಗಾಗಿ. ಒಂದು, ಅಂಜುಮ್ ಮುಂದೆ ಕೂಡ ಇನ್ನು ಅನೇಕ ಪುಸ್ತಕಗಳನ್ನ ಬರೆಯುವ ಸಾಮರ್ಥ್ಯ ಮತ್ತೆ ಉದ್ದೇಶ ಇರುವ ವ್ಯಕ್ತಿ. ಒಬ್ಬ ವ್ಯಕ್ತಿ ಹುಟ್ಟಿ ಸಾಯುವವರೆಗೆ ಮಾತ್ರ ಬದುಕಿರ್ತಾನೆ. ಆದ್ರೆ ಬಹಳ ಹಿಂದಿನಿಂದಲೂ ಚಾಲ್ತಿಯಲ್ಲಿರುವ ಮಾತು ಏನು ಅಂದ್ರೆ, ಪುಸ್ತಕಗಳಿಗೆ ನಾಶ ಇಲ್ಲ, ಅದು ಅವಿನಾಶಿ. ಅಂತಹ ಶಾಶ್ವತವಾಗಿ ಉಳಿಯುವಂತಹ ಕೆಲಸವನ್ನ ಅಂಜುಮ್ ಏನ್ ಮಾಡಿದ್ದಾರೆ, ಅದರ ಮೊದಲನೇ ಹೆಜ್ಜೆ ಇವತ್ತು ಅವರ ಮೊದಲ ಪುಸ್ತಕ ಬಿಡುಗಡೆ ಆಗಿದೆ. ಆ ಕಾರಣಕ್ಕಾಗಿ ಇದು ಅವರಿಗೆ ಯಾವಾಗಲೂ ಸ್ಮರಣೆಯಲ್ಲಿ ಇರಬೇಕಾದ ದಿನ. ಅಂಜುಮ್ ಅವರು ಸ್ವಾಗತ ಭಾಷಣವನ್ನ ಮಾಡುವಾಗ ನಾನು ಮುಂದೆ ಕುಳಿತಿದ್ದ ಅವರ ತಾಯಿಯವರನ್ನ ನೋಡ್ತಾ ಇದ್ದೆ. ಅವರು ತಮ್ಮ ಸೆರಗಿನಿಂದ ಕಣ್ಣಂಚನ್ನ ಆಗಾಗ ಒರೆಸ್ಕೊಳ್ತಾ ಇದ್ರು. ತನ್ನ ತಾಯಿಯಲ್ಲಿ ಅಂತಹ ಒಂದು ಸಾರ್ಥಕ ಭಾವವನ್ನ ಉಂಟು ಮಾಡಿದ ಈ ಸಂದರ್ಭ, ಈ ಕ್ಷಣ ಕೂಡ ನಮ್ಮ ಅಂಜುಮ್ಗೆ ಒಂದು ಅವಿಸ್ಮರಣೀಯ ಸಂದರ್ಭ ಅಂತ ಭಾವಿಸ್ತೀನಿ. ಈ ಬರಹಗಳ ಬಗ್ಗೆ ಹೇಳಬೇಕು ಅಂದ್ರೆ, ಇದು ಕವನ ಅಲ್ಲ. ನಾನು ಅನ್ಕೊಂಡಿರುವ ಹಾಗೆ ಇದು ಚಿಕ್ಕ ಒಂದು ಬರಹಗಳ ಸಮುಚ್ಚಯ. ಇದನ್ನ ಓದಿದ್ರೆ ಆ ಬರಹ ಯಾವುದು ನಮ್ಮ ನೆನಪಿನಲ್ಲಿ ಉಳಿಯಲ್ಲ, ಆದ್ರೆ ಆ ಭಾವ ಸದಾ ನೆನಪಿನಲ್ಲಿ ಉಳಿಯುತ್ತೆ. ಮತ್ತೆ ಇದು ಒಂದು ಸಾರಿ ಓದಿ ಬದಿಗಿಡಬಹುದಾದ ಪುಸ್ತಕ ಕೂಡ ಅಲ್ಲ. ಇದು ಅವಾಗ ತೆಗೆದು ನೋಡ್ತಾ ಇರುವ, ನಮಗೆ ಅತ್ಯಂತ ಸಂತೋಷವಾದಾಗಲೋ ಅಥವಾ ಅತ್ಯಂತ ಬೇಸರ ಆದಾಗಲೋ, ನಮ್ಮ ಹಳೆಯ ಯಾವುದೋ ಪ್ರೇಯಕರನೋ ಪ್ರೇಯಸಿನೋ ನೆನಪಾದಾಗ ಎಲ್ಲ ಈ ಪುಸ್ತಕವನ್ನ ತೆಗೆದು ನೋಡಬಹುದಾದ ಒಂದು ಬರಹಗಳು, ಆ ರೀತಿಯ ಬರಹಗಳು ಇದರಲ್ಲಿ ಇದೆ. ಕಳೆದ 3 ವರ್ಷದಿಂದ ನನ್ನ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಿದ್ದಾರೆ. ತಾನಾಯ್ತು, ತನ್ನ ಕೆಲಸ ಆಯ್ತು. ಬರೀ ಅಷ್ಟಕ್ಕೆ ಅಲ್ಲ, ಈ ಕಾಲೇಜಿನಲ್ಲಿ ಅಂದ್ರೆ ತಾನು ಏನೋ ಒಂದು ಸಾಧನೆಯನ್ನು ಮಾಡಬೇಕು ಅನ್ನುವ ತುಡಿತ ಎಷ್ಟಿದೆ ಅಂದ್ರೆ, ಬರೀ ಅದಷ್ಟಕ್ಕೆ ಸೀಮಿತ ಆಗದೆ ಕಾಲೇಜಿನಲ್ಲಿ ಉಪನ್ಯಾಸಕಿಯಾಗಿ, ಆ ಬಿಡುವಿನ ಸಮಯದಲ್ಲಿ ಬರವಣಿಗೆ, ಈ ಥರ ಸದಾ ತನ್ನನ್ನ ತಾನು ಕ್ರಿಯಾಶೀಲವಾಗಿ ಇಟ್ಟುಕೊಂಡಂತಹ ಹುಡುಗಿ. ಅಂಜುಮ್ ಅವರಿಂದ ಇನ್ನಷ್ಟು ಪುಸ್ತಕಗಳು ಬರಲಿ, ಇನ್ನೂ ಹೆಚ್ಚಿನ ಸಾಧನೆಗಳು ಆಗಲಿ. Yes.
ಭಾಳ ವಿಶೇಷವಾಗಿಯೇ ಅದು ಬೆಳ್ಕೊಂಡ್ಬಂತು. ಅದಕ್ಕೆ ಒಂದು ದೊಡ್ಡ ಕೊಡುಗೆಯಾಗಿ ಅಂಜುಮ್ ಅವರು ಈ ಕಾಲೇಜಿನಲ್ಲಿ ಕೆಲಸ ಮಾಡ್ಕೊಂಡು ಬಂದಿದ್ದಾರೆ. ಅವರ ಬರಹದ ಪರಿಚಯ ಆಗಿದ್ದು ಅವರು ಪತ್ರಿಕೆಗಳಿಗೆ ಬರಿತಾ ಇದ್ದಾಗ ಅವರನ್ನೆಲ್ಲ ನಾನು ನೋಡ್ತಾ ಇದ್ದೆ. ಅದರಲ್ಲಿ ಒಂದು ಅವರ ತಾಯಿಯ ಬಗ್ಗೆ ಬರೆದದ್ದು ಅದು ಬಹುಶಃ ಎಂದೂ ಮರೆಯೋಕ್ಕಾಗದೇ ಇರುವಂಥ ಒಂದು ಅದ್ಭುತವಾದಂಥ ಬರಹವನ್ನು ಅವರು ಬರೆದಿದ್ರು. ನಾನು ಅವ್ರಿಗೂ ಹೇಳಿದೆ, ಅದು ಯಾರು ಒಬ್ಬರು ಕೂಡ ಇದು ಒಬ್ಬ ತುಂಬ ಪ್ರತಿಭಾವಂತ ಬರಹಗಾರ್ತಿ, ಅಂದರೆ ಬರೆಯುವಂಥ ಶೈಲಿ ಗೊತ್ತಿದೆ ಅಂತಲ್ಲ, ಅವರು ತಮ್ಮ ಮನಸ್ಸಿನ ಆಳದಿಂದ ತಾಯಿಯ ಬಗ್ಗೆ ಬಂದಿರುವಂಥದ್ದು ನಾನು ಓದಿರುವಂಥ ಲೇಖನಗಳನ್ನೇ ಬಹಳ ಒಳ್ಳೆಯ ಲೇಖನ ಅಂತ ನಾನು ಅಂದ್ಕೊಂಡಿದ್ದೀನಿ. ಕಥೆಗಳನ್ನು ಅವರು ಬರೀತಾರೆ ನನಗೆ ಇವತ್ತೇ ಗೊತ್ತಿರಲಿಲ್ಲ. ಒಂದು ಮಾತನ್ನು ಹೇಳ್ತಾರಲ್ಲ, ಮನುಷ್ಯನಿಗೆ ಮೊದಲು ಬಂದ ಭಾಷೆನೇ ಕಾವ್ಯ ಅಂತ. ಗದ್ಯ ಅವೆಲ್ಲ ಆಮೇಲೆ ಬಂತು. ಮನುಷ್ಯ ಕುಲ ಹುಟ್ಟಿದಾಗ ಮನುಷ್ಯನಿಗೆ ಬಂದಿರೋ ಮೊದಲ ಭಾಷೆನೇ ಕಾವ್ಯ. ಹೀಗಾಗಿ ಒಂದು ವಯಸ್ಸಿನಲ್ಲಿ ಕೊನೆಯ ಪಕ್ಷ ಒಂದು ಪದ್ಯವನ್ನಾದರೂ ಬರೆಯೋದು ಕಡ್ಡಾಯವಾಗಿ ಎಲ್ಲರೂ ಮಾಡಬೇಕಾಗಿರುವಂಥದ್ದೇ ಅಂತ ನಾನು ಅಂದ್ಕೊಂಡಿದ್ದೇನೆ. ಕೆಲವು ವರ್ಷಗಳ ಹಿಂದೆ ನಾನು ಮೊದಲೇನು ಹೇಳ್ತಾ ಇದ್ದೆ ಅಂದರೆ, ಆ ವಯಸ್ಸಿನಲ್ಲಿ ಒಂದು ಸಾರಿ ಆದರೂ ಪ್ರೀತಿ ಮಾಡಬೇಕು, ಒಂದು ಪದ್ಯ ಆದರೂ ಬರೀಬೇಕು ಅಂತ ಹೇಳ್ತಾ ಇದ್ದೆ. ಇತ್ತೀಚೆಗೆ ಸ್ವಲ್ಪ ಹಿರಿಯರನ್ನು ನೋಡಿದ ಮೇಲೆ ಮಾತನ್ನು ಹೇಳ್ತಾ ಇಲ್ಲ, ನೀವು ಪದ್ಯವನ್ನಂತೂ ಬರೀಲೇಬೇಕು. ಕಾವ್ಯದ ಚಮತ್ಕಾರಗಳಲ್ಲಿ ಅಂತ ಹೇಳ್ತೀವಲ್ಲ, ಅದು ನಮ್ಮನ್ನು ಸೆಳೆದು ಆ ಸ್ಥಿತಿಗೆ ಒಯ್ಯುವ ಕೆಲಸವನ್ನು ಮಾಡಿದ್ವಿ. ನನಗೆ ಒಂದೆರಡು ಬೆನ್ನುಡಿ ಬರೀರಿ ಸರ್ ಅಂತ ಹೇಳಬೇಕು. ಬೆನ್ನುಡಿ ಬರೆಯುವಷ್ಟು ನನಗೆ ಆಗಲೇ ಆ ಸವಿಯನ್ನು ಸವಿಲೋ ನಾನಾಗಲೇ ನಿಜವಾಗ್ಲೂ ಅನ್ನಿಸ್ತು. ಇವು ಆ ಕಡೆಗೆ ಪೂರ್ತಿ ಕವಿತೆಗಳು ಅಲ್ಲ, ಈ ಕಡೆಗೆ ಪೂರ್ತಿ ಶಾಯರಿಯ ಒಂದು ಲಕ್ಷಣವೂ ಅಲ್ಲ. ಅಂದರೆ ತನಗೆ ಅನಿಸಿದ್ದನ್ನು ಹೀಗೂ ಬರೆಯಬಹುದು ಅನ್ನೋದನ್ನು ಇಡೀ ನಮ್ಮ ಕನ್ನಡ ಬರಹಗಾರರಿಗೆ ತೋರಿಸ್ಕೊಟ್ಟಿದ್ದಾರೆ. ಅದು ಯುವ ಕವಿಗಳು, ನಮ್ಮ ಅಂಜುಮ್ ಅವರು. ಅದೆಷ್ಟು ಚಮತ್ಕಾರದ ಸಾಲುಗಳು ಅಂದರೆ, ಓದ್ತಾ ಇದ್ರೆ ಮರಿತೀವಿ, ಆದರೆ ಆ ಸಾಲು ಬರೆದ್ರು ಅನುಭವ ಮಾತ್ರ ಮರೆಯಕ್ಕಾಗಲ್ಲ. ಅಷ್ಟು ಆರ್ಥತೆ ಅದರಲ್ಲಿದೆ. He is a good well-wisher of ಫ್ರೆಂಡೊಬ್ರು ಅಂಜುಮ್ ಅಂತ ಒಂದಿಷ್ಟು ಪದ್ಯಗಳನ್ನ ಬರೆದಿದ್ದಾರೆ ಸರ್, ಪ್ರಕಟ ಮಾಡಬೇಕು. ಆಯ್ತು ಮಾಡೋಣ. ಅವ್ರು ಆಗಲೇ ಹೇಳ್ತಾ ಇದ್ರು, ಹೊಸಬ್ರದ್ದು ಯಾರು ಮಾಡಲ್ಲ ಹೀಗೆ ಅಂತ. ಅದು ಸತ್ಯ. ಈಗ ನಾವು ಯಾರಾದ್ರೂ ಪುಸ್ತಕ ಮಾಡಬೇಕು ಅಂತ ಹೇಳಿದಾಗ ಅವ್ರು ಯಾರು ಅವರೆಲ್ಲ ಪರಿಚಯ ಇದ್ದಾರ, ಪುಸ್ತಕ ಹೋಗುತ್ತಾ, ಈ ಥರ ಎಲ್ಲ ಯೋಚನೆ ಮಾಡ್ತೀವಿ. ಆದ್ರೆ ಎಲ್ಲರೂ ಹಂಗೆ ಯೋಚನೆ ಮಾಡಿದ್ರೆ ಹೊಸಬ್ರಿಗೆ ಅವಕಾಶ ಕೊಡೋರು ಯಾರು ಅನ್ನೋದು ನಂದು ಯಾವಾಗಲೂ ಪ್ರಶ್ನೆ. ಯುವಕರಿಗೆ ಇರುವಂತ ದೊಡ್ಡ ಶಕ್ತಿ ಅಂದ್ರೆ ಸಮಯ ಮತ್ತು ಆಸಕ್ತಿ. ಏನಾದ್ರೂ ಮಾಡ್ಬೋದು ಅನ್ನೋ ನಿರೀಕ್ಷೆ ನಂಗಿದೆ. ಹಾಗಾಗಿ ಏನಾದ್ರು ಮಾಡೇ ಮಾಡ್ತಾರೆ ಅಂತ ನೋಡಿ. ಇವರು ಚಿನ್ನದ ಪದಕವನ್ನ ಗಳಿಸಿದ್ದಾರೆ. ಈ ಚಿನ್ನದ ಹುಡುಗಿಯರ ತುಂಬಾ ಪುಸ್ತಕಗಳನ್ನು ಮಾಡಿದ್ರು. ಇಂಥ ಒಂದಿಷ್ಟು ಹೊಸ ಪ್ರಯತ್ನಗಳನ್ನ ಖಂಡಿತ ಮಾಡಬಹುದು. ಆದ್ರೆ ಇವತ್ತು ವಾಟ್ಸಪ್ ಅಲ್ಲಿ ಅಥವಾ ಒಂದು ವಿಡಿಯೋ ಮಾಡಿ ರೀಲ್ಸ್ ಮಾಡೋದು ಬಹಳ ಈಸಿ, ಪುಸ್ತಕ ಮಾಡೋದು ಕಷ್ಟ. ಯಾಕೆಂದ್ರೆ ಇದು ಹಣವನ್ನ ಕೇಳುತ್ತೆ. ನನಗೆ ಅತ್ಯಂತ ಸಂತೋಷ ತಂದಿದೆ. ಅಂಜುಮ್ ಅವರು ಇನ್ನೂ ಹೆಚ್ಚು ಪುಸ್ತಕಗಳನ್ನ ಬರೆಯುವ ಹಾಗಿರ್ಲಿ, ನಾವು ಅವ್ರ ಜೊತೆ ಇರ್ತೀವಿ. ಈ ಪುಸ್ತಕ ಇನ್ನೂ ಹೆಚ್ಚು ಕಡೆ ತಲುಪಿಸುವಂತ ಒಂದು ಪ್ರಯತ್ನವನ್ನ ನಾವು ಮಾಡಬೇಕಾಗಿದೆ. ಹೇಗಿದೆ ಅನ್ನೋದಕ್ಕೆ ಒಂದು ಸಣ್ಣ ಝಲಕ್ ನೀವೆಲ್ಲರೂ ಇಷ್ಟಪಡ್ತೀರಾ ಅನ್ನೋದಕ್ಕೆ. ಯಾರಿಗಾದ್ರೂ ನೀವು ಬಾಡಿಗೆ ಕೇಳ್ತೀರಾ? ಇಲ್ಲಿ ಇವರು ಬಾಡಿಗೆ ಕೇಳ್ತಾರೆ ಅವ್ರ ಹುಡುಗನಿಗೆ. ಯಾಕಂದ್ರೆ ಮನಸ್ಸಿನಲ್ಲಿ ಸಂಚಾರ ಮಾಡಿದ್ದಕ್ಕಂತೆ ಇಂಥ ಇಂಟ್ರೆಸ್ಟಿಂಗ್ ವಿಷಯಗಳನ್ನ ಹಾಕಿದ್ದಾರೆ. ಆಮೇಲೆ ಹೇಳ್ತಾರೆ, ನಿನ್ನ ನೋಡಿದ್ರೆ ನನ್ ಗತಿನೇ ಹೀಗಾಗಿದೆ, ನಿಮ್ಮನೆ ಕನ್ನಡಿ ಗತಿ ಏನಾಗಿರ್ಬೇಡ. ಇಂಥ ಹಲವಾರು ಇಂಟ್ರೆಸ್ಟಿಂಗ್ ಸಣ್ಣ ಸಣ್ಣ ಕವನಗಳು ಇಲ್ಲಿವೆ. ಮೇಡಮ್ ಹತ್ರ ಕೇಳ್ತಾ ಇದ್ದೆ, ಭಾರತಿ ಮೇಡಮ್ ಹತ್ರ, ಏನ್ ಹೇಳೋದು ಇಂಥ ಕವನಗಳು? 2 ಲೈನ್ ಅಷ್ಟೇ ಇದೆ ಅಲ್ಲ, ಮುಕ್ತಕಗಳು ಅಂತ ಹೇಳಿದ್ರು ಅವರು. ತುಂಬಾ ಚೆನ್ನಾಗಿ ಮಾತಾಡಿದ್ರು ಮೇಡಮ್. ಹೇಗಿರ್ಬೇಕು ಕವನಗಳು, ಅಥವಾ ಪ್ರೀತಿ ಅನ್ನೋದು ಹೇಗಿರ್ಬೇಕು, ಹೇಗಿದ್ರೆ ಉತ್ತಮ ಅನ್ನೋದನ್ನ ಬಹುಶಃ ಇವತ್ತಿನ ಯುವ ಜನರಿಗೆ ಒಂದು ರೀತಿಯಲ್ಲಿ ಸಂದೇಶದ ರೀತಿಯಲ್ಲಿ, ಒಂದು ರೀತಿಯ ಕಿವಿಮಾತಿನ ರೀತಿಯಲ್ಲಿ ಭಾರತಿ ದೇವಿ ಮೇಡಮ್ ಹೇಳಿದ್ದಾರೆ. ಈ ಕವನ ಸಂಕಲನವನ್ನ ನನ್ನ ಕೈಗೆ ನೀಡಿ
ಓದಿ ಮೇಡಮ್ ಒಂದ್ಸಲ ಅಂತ ಹೇಳಿದಾಗ ನಾನು ಓದಿದ ಕೂಡಲೇ ಒಂದೇ ಸಲ ಓದಿ ಮುಗಿಸ್ಬಿಟ್ಟೆ. ಯಾಕಂದ್ರೆ ನನಗೆ ನಿಲ್ಸಕ್ಕಾಗಲಿಲ್ಲ. ಅದೇ ದಿನನೇ ಓದಿ ಮುಗಿಸ್ಬಿಟ್ಟೆ. ಈಗ ಇಂಟ್ರೆಸ್ಟಿಂಗ್ ಇರೋದಕ್ಕೆ ಸುಧೀಂದ್ರ ಸರ್ ಹೇಳಿದಂಗೆ ನಮ್ಗೆ ಏನೇನೋ ನೆನಪಾಗೋಕ್ಕೆ ಶುರುವಾಗುತ್ತೆ. ಹಾಗಾಗಿ ನಾನು ಓದಿ ಮುಗಿಸ್ಬಿಟ್ಟೆ. ಓದಿ ಮುಗಿಸಿದ ಕೂಡಲೇ ಮೆಸೇಜ್ ಹಾಕಿದೆ, ಚೆನ್ನಾಗಿತ್ತು ಕವನಗಳು, ಈ ಪುಸ್ತಕ ನಮ್ಮಲ್ಲೇ ಬಿಡುಗಡೆ ಆಗಲಿ. 2 ಕಾರಣ. ಒಂದು, ನಮ್ಮ ಪತ್ರಿಕೋದ್ಯಮ ವಿಭಾಗ ಅತ್ಯಂತ ಚಟುವಟಿಕೆಯ ಲವಲವಿಕೆಯ ಒಂದು ವಿಭಾಗ. ಈ ವರ್ಷದ ಕೊನೆಯ ಕಾರ್ಯಕ್ರಮ ಬಹುಶಃ, ಯಾಕಂದ್ರೆ ನಾವು ನಾಡಿದ್ದು ಆನ್ಯುವಲ್ ಡೇ ಮಾಡ್ತಾ ಇದ್ದೀವಿ, ಅದರ ಮೊದಲೇ ಕೊನೆಯ ಕಾರ್ಯಕ್ರಮವಾಗಿ ಈ ವಿಭಾಗದ ಕಾರ್ಯಕ್ರಮ ಆಗಲಿ ಅಂತ ಹೇಳುವಂತ ಒಂದು ಆಸೆ ಇತ್ತು. ಅದಲ್ಲದೆ ಇನ್ನೊಂದು ಮುಖ್ಯವಾದಂತಹ ಕಾರಣ, ಪುಸ್ತಕ ಬಿಡುಗಡೆ ನಮ್ಮ ಕಾಲೇಜ್ನಲ್ಲಾದ್ರೆ ಒಂದಷ್ಟು ಒಳ್ಳೆ ಜನರು ಬರ್ತಾರೆ, ಒಳ್ಳೆ ಮಾತುಗಳನ್ನ ಕೇಳೋದಕ್ಕೆ ನಮ್ಮ ವಿದ್ಯಾರ್ಥಿಗಳಿಗೆ ಅವಕಾಶ ಆಗುತ್ತೆ ಅಂತ ಅದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಅಂಜು ಭಾರತಿ ದೇವಿ ಮೇಡಮ್ ಅನ್ನ ಕರೆಸಿ, ಸುಧೀಂದ್ರ ಸರ್ ಶಾಖಾಹಾರಿ ನಮ್ಗೆಲ್ಲ ಮನಸ್ಸಿಗೆ ಇಳಿಸಿದಂತ ಫಿಲಮ್, ಅವರನ್ನ ರಾಜೇಶ್ ಕಿಳಂಬಿ ಅವರು ಬರಲಿ ಅಂತ ಆಸೆ ಇತ್ತು. ಈ ಮೂಲಕ ಅವರು ಇಲ್ಲಿಗೆ ಬರುವಂಗಾಯ್ತು. ಸುನೀಲ್ ಸರ್ ಅವರು ಮಾತಾಡಿದ್ರು. ಇದೆಲ್ಲ ಆಗ್ಲಿ ಅನ್ನುವಂತ ಆಶಯದೊಂದಿಗೆ ಕೂಡ ಈ ಪುಸ್ತಕ ಇಲ್ಲೇ ಬಿಡುಗಡೆ ಆಗಲಿ ಅಂತ. ಮತ್ತೆ ಮೊದಲ ಪುಸ್ತಕ ನಮ್ಮ ವಿಭಾಗದಿಂದ, ನಮ್ಮ ಕಾಲೇಜಿಂದೇ ಆಗಲಿ ಅಂತ ಅದಕ್ಕೆ ವಿದ್ಯಾರ್ಥಿಗಳು ಈ ಕಾರ್ಯಕ್ರಮವನ್ನು ತುಂಬಾ ಚೆನ್ನಾಗಿ ಪೋಣಿಸಿದ್ದಾರೆ. ಬಹಳ ಎಕ್ಸಾಮು, ಆಮೇಲೆ ಬೇರೆ ಬೇರೆ ಕಾಂಪಿಟೇಷನ್ಗಳು, ಇದರ ಮಧ್ಯೆ ಕೂಡ ಅತ್ಯಂತ ಚಟುವಟಿಕೆಯಿಂದ ನಮ್ಮ ಪತ್ರಿಕೋದ್ಯಮ ವಿಭಾಗದ ವಿದ್ಯಾರ್ಥಿಗಳೇ ಅತ್ಯಂತ ಚೆನ್ನಾಗಿ ಈ ಕಾರ್ಯಕ್ರಮವನ್ನು ರೂಪಿಸಿದ್ದಾರೆ. ಅವರಿಗೆ ಕೂಡ ನಾನು ಈ ಸಂದರ್ಭದಲ್ಲಿ ಅಭಿನಂದನೆಗಳನ್ನು ಹೇಳ್ತಾ ಇದ್ದೇನೆ. ಅಂದು ಈ ಮಟ್ಟಕ್ಕೆ ಬರೋದಕ್ಕೆ ಅವರ ತಾಯಿ ಕಾರಣ, ಅವರ ಕುಟುಂಬದವರ ಕಾರಣ, ಎಲ್ಲರೂ ಸೇರಿ ಈ ಕಾರ್ಯಕ್ರಮವನ್ನು ಚಂದಗಾಣಿಸಿದಿರಿ. ಕಾಲೇಜಿನ ಪರವಾಗಿ ನಿಮಗೆಲ್ಲರೂ ಕೂಡ ವಂದನೆಗಳನ್ನ ಹೇಳ್ತಾ ಇದ್ದೇನೆ. ಮಕ್ಕಳು ಮೊಬೈಲಲ್ಲಿ ಮುಳುಗಬಾರ್ದು, ಇಂಥ ಬರಹಗಳಲ್ಲಿ ಮುಳುಗಬೇಕು ಅನ್ನುವಂಥ ಆಶಯ ನಮ್ದೆಲ್ಲ ಕೂಡ. ನಿಮಗೆ ಹೃದಯಕ್ಕೆ, ಮನಸ್ಸಿಗೆ ತೋಚಿದ ವಿಷಯಗಳನ್ನ ಹೇಗೆ ಬರೀಬಹುದು, ಈಗೂ ಬರೀಬಹುದು ಅನ್ನೋದಕ್ಕೆ ಒಂದು ಮಾದರಿಯನ್ನ ಅವರು ತೋರಿಸ್ಕೊಟ್ಟಿದ್ದಾರೆ. ಅದು ಸಾರ್ಥಕ ಆಗಲಿ ಅಂತ ಹೇಳ್ತಾ ಎಲ್ರಿಗೂ ವಂದಿಸಿ ನನ್ನ ಮಾತುಗಳನ್ನ ಮುಗಿಸ್ತಾ ಇದ್ದೇನೆ. ಅಂಜುಮ್ ನನ್ನ ವಿದ್ಯಾರ್ಥಿ, PU ವಿದ್ಯಾರ್ಥಿಯಾಗಿದ್ದಾಗಲೇ ಆಕೆಗೆ ಈ ಬರಹದ ಬಗ್ಗೆ, ಪತ್ರಿಕೆಗಳ ಬಗ್ಗೆ ತುಂಬ ಅಭಿರುಚಿ ಇತ್ತು. ಅದನ್ನು ಗಮನಿಸಿನೇ ಈ ಥರದ ಬರಹಗಳನ್ನ ಕಲೆಕ್ಟ್ ಮಾಡ್ಕೋ ಅಂತ ಹೇಳಿ ಸಲಹೆ ನೀಡ್ತಾ ಇದ್ದೆ. ಅದಕ್ಕನುಗುಣವಾಗಿಯೇ ಆಕೆ ಮೊದಲಿಂದಲೇ ಆ ಪ್ರತಿಭೆನೇ ಉಳಿಸ್ಕೊಂಡು ಈ ಪುಸ್ತಕ ರೂಪದಲ್ಲಿ ಆಕೆ ಇವತ್ತು ಸಾಧನೆ ಮಾಡಲಿಕ್ಕೆ ಸಾಧ್ಯ ಆಗಿದೆ. ಹಾಗಾಗಿ ಇನ್ನೊಂದು 4-6 ಪುಸ್ತಕಗಳನ್ನ ಅಧ್ಯಯನ ಮಾಡಿ ನೀನು ಇನ್ನಷ್ಟು ಚೆನ್ನಾಗಿರೋ ಕವನ ಸಂಕಲನನೇ, ಪ್ರಾರಂಭದ ಪುಸ್ತಕವನ್ನೇ ಬಿಡುಗಡೆ ಮಾಡ್ಬೋದು ಅಂತ ಹೇಳಿದ್ದೆ. ಬಟ್ ಈ ಪ್ರಯತ್ನನೇ ಅವಳ ಮೊದಲ ಪ್ರಯತ್ನ. ಪರವಾಗಿಲ್ಲ, ಇದು ಕೂಡ ಉತ್ತಮವಾದಂತಹ ಒಂದು ಪ್ರಯತ್ನ ಆಗಿದೆ. ಅವಳಲ್ಲಿ ಇನ್ನೂ ಆ ಸಾಮರ್ಥ್ಯ ಸಾಕಷ್ಟು ಇನ್ನೂ ಕತೆ, ಕಾದಂಬರಿಗಳನ್ನ ಬರೆಯೋ ಹುಚ್ಚು ಅವಳಿಗೆ ಮೊದಲಿಂದಲೂ ಇದೆ. ಅದನ್ನು ಅವಳು ಪ್ರಕಾಶನಗೊಳಿಸ್ತಾಳೆ ಅನ್ನೋ ಆಶಯ ನನಗಿದೆ. ಒಳ್ಳೇದನ್ನಿಸ್ತೈತೆ, ಅದೇನು ಇದಿಲ್ಲ, ಒಳ್ಳೇದ ಮಾಡ್ತಾ ಇದ್ದಾಳು, ಒಳ್ಳೇದನ್ನಿಸ್ತೈತಿ ನಮ್ಗೆ. ಇನ್ನಷ್ಟು ಚಲೋ ಬರೀಲಿ, ಬೆಳೀಲಿ ಅನ್ನೋದು ಒಂದು ಉದ್ದೇಶ. ಆ್ಯಕ್ಚುಲಿ ತುಂಬ ಖುಷಿಯಾದ ವಿಷಯ. ನಾನು ಅವಳನ್ನ ಡಿಗ್ರಿಯಿಂದ ನೋಡಿದ್ದೀನಿ. ಹೇಗೆ ಅಂತ ಅಂದರೆ ಯಾವುದೋ ಒಂದು ವಿಷಯದಿಂದನೇ ಮುಂದುವರೆದಿರೋಳಲ್ಲ ಅವಳು. ಸೊ ಎಲ್ಲ ಇದರಲ್ಲೂ ಎಲ್ಲ ವರ್ಗದಲ್ಲೂ ಆಸಕ್ತಿ ಉಳ್ಳವಳು. ಕಾಲೇಜಿಗೆ ಹೇಗೆ ಬರ್ತಿದ್ಲು, ಅದ್ರ ಜೊತೆ ಡ್ಯಾನ್ಸು, ಭರತನಾಟ್ಯ, ಹಾಸ್ಟೆಲಲ್ಲಿದ್ದಾಗಿಂದನೂ ಕೂಡ ಏನಾದರೂ ಹಾಸ್ಟೆಲ್ ಕಾರ್ಯಕ್ರಮ ಆದರೆ ಸೊ ಅದನ್ನು ಆರ್ಗನೈಸ್ ಮಾಡೋದ್ರಿಂದ ಹಿಡಿದು ಎಲ್ಲ ಥರದಲ್ಲೂ ಮುಂದೆ ಇದ್ಲು ಅವಳು. ಸೊ ಈಗ ನನಗೆ ನೋಡ್ದಂಗೆ ಇತ್ತೀಚೆಗೆ ಅವಳು KLive ನ್ಯೂಸ್ ಚಾನಲಲ್ಲಿ ಏನು ವರ್ಕ್ ಮಾಡ್ತಾ ಇದ್ಲು, ಜೊತೆಗೆ ಜರ್ನಲಿಸಮ್ ಆಗಿರ್ಬೋದು, PhD ಆಗಿರ್ಬೋದು, ಅದಲ್ಲದೆ ಕಟೀಲ್ ಅಶೋಕ್ ಪೈ ಕಾಲೇಜಲ್ಲಿ ಲೆಕ್ಚರಿಂಗ್ ಮಾಡೋದ್ರ ಜೊತೆಗೆ ಬುಕ್ ಬರೆದಿದ್ದಾಳೆ ಅಂತ ಅಂದರೆ ಅವಳ ಆಸಕ್ತಿ ಮೆಚ್ಚುವಂಥದ್ದು. ಈ ಕಾರ್ಯಕ್ರಮಕ್ಕೆ ನಾನು ಬಂದಿರೋ ತುಂಬ ಖುಷಿ. ಯಾಕಂದರೆ ನಾನು ಅವಳನ್ನು ಮುಂಚೆಯಿಂದ ನೋಡಿದ್ದೀನಿ. ಈಗ ಅವಳು ಆ ಸ್ಥಾನದಲ್ಲಿದ್ದಾಳೆ ಅಂತ ಅಂದಾಗ ನನ್ನ ಫ್ರೆಂಡು ಇಂಥ ಸ್ಥಾನದಲ್ಲಿದ್ದಾಳೆ ಅಂತ ಹೇಳ್ಕೊಳಕ್ಕೆ ನನಗೆ ಹೆಮ್ಮೆ ಆಗುತ್ತೆ. ಸೊ ಇದು ತುಂಬ ಖುಷಿ ವಿಷಯ ಅಂತಲೇ ಹೇಳ್ಬೋದು.